ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೂಕೋಸಿನ ಗೋಬಿ ಮಂಚೂರಿನ ಯಾವ ರೀತಿ ಮನೆಯಲ್ಲೇ ರುಚಿಕರವಾಗಿ ಹಾಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ಮಾಡಿ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನ ಕುದಿಯೋಕೆ ಇಟ್ಟಿದ್ದೆ. ಅದಕ್ಕೆ ಒಂದು ಮೀಡಿಯಮ್ ಸೈಜಿನ ಹೂಕೋಸನ್ನ ತಗೊಂಡಿದ್ದೀನಿ. ಅದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಗೆಯೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಲ್ಲುಪ್ಪನ್ನ ಸೇರಿಸಿ ಒಂದು 6ರಿಂದ 8 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಇದು ಒಂದು 50 ಭಾಗ ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ತೀನಿ ಹೂಕೋಸನ್ನ. ಆನಂತರ ನಾನಿಲ್ಲಿ ಒಂದು ಪಾತ್ರೆಗೆ 2 ಬೌಲಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 3/4 ಬೌಲಷ್ಟು ಕಾರ್ನ್ಫ್ಲೋರ್ ಅಥವಾ ಜೋಳದ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ನಾನು 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈ ಹಿಟ್ಟಿಗೆ ಏನು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಕಲರ್ಗೋಸ್ಕರ ಫುಡ್ ಕಲರ್ನ ಬಳಸ್ತಾ ಇಲ್ಲ. ಹಾಗಾಗಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮಗೆ ಕಲರ್ ಬೇಕಂತ ಅನಿಸಿದ್ರೆ, ಹೊರಗಡೆ ಸಿಗೋ ಥರ ಕಲರ್ ಬೇಕು ಅಂತ ಅನಿಸಿದ್ರೆ ಬೀಟ್ರೋಟ್ನ ತುರಿದು ಹಾಗೆಯೇ ಮಿಕ್ಸಿಲಿ ರಸನ ತಗೊಂಡು ಹಾಕ್ಕೋಬೋದು. ಅದನ್ನು ಒಳ್ಳೆ ಕಲರ್ ಬರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದಾದಂಥದ್ದು. ಆ ರೀತಿಯೂ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ಆನಂತರ ಹಿಟ್ಟಿಗೆ ನಾನು ಬೇಯಿಸ್ಕೊಂಡಂತಹ ಹೂಕೋಸನ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು, ಆನಂತರ ನಾನು ಎಣ್ಣೆನ ಇನ್ನೊಂದು ಕಡೆ ಬಾಣಲೆಯಲ್ಲಿ ಕಾಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಹಿಟ್ಟನ್ನು ಹಾಕ್ಕೊಳ್ತೀನಿ. ಈ ರೀತಿ ಹೂಕೋಸನ್ನ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ನೀವು ಈ ಹಿಟ್ಟನ್ನು ಒಂದು ಅರ್ಧ ಗಂಟೆ ಬೇಕಿದ್ರೆ ನೆನೆಯೋಕ್ಕಿಟ್ಟು ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನಾನು ಡೈರೆಕ್ಟಾಗಿ ಕಲಸಿದ ತಕ್ಷಣವೇ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಒಂದು 4 ಬ್ಯಾಚು ಬೇಯಿಸ್ಕೊಂಡಿದ್ದೀನಿ. ನಾನು ಒಂದು ಹೂಕೋಸಿಗೆ ಮಾಡ್ಕೊಂಡಿರೋಂತಹ ಮಿಶ್ರಣನ 4 ಬಾರಿ ಬೇಯಿಸ್ಕೊಂಡಿದ್ದೀನಿ. ಈ ರೀತಿ ಬಣ್ಣ ಬದಲಾಗೋವರೆಗೂ, ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ಎತ್ತಿಟ್ಕೊಳ್ತೀನಿ. ಮತ್ತು ನಾನು ಬಾಣಲೆಗೆ ಇನ್ನೊಂದು ಬಾರಿ ಹಾಕ್ಕೊಳ್ತಿದ್ದೀನಿ. ಆನಂತರ ನಾನು ಇದನ್ನು ಗ್ರೇವಿ ಮಾಡ್ಕೊಳ್ಳೋದಕ್ಕೆ 1 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಕ್ಯಾಪ್ಸಿಕಮ್ 1, ದಪ್ಪ ಮೆಣಸಿನ್ಕಾಯಿ 1, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇನ್ನೊಂದು ಬೌಲಲ್ಲಿ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಜೋಳದ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿ, ಉಪ್ಪು, ಹಾಗೆಯೇ ಸೋಯಾ ಸಾಸು 2 ಸ್ಪೂನಷ್ಟು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು ಇಷ್ಟನ್ನು ಸೇರಿಸ್ಕೊಂಡು, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇವಾಗ ನೋಡಿ, ಗೋಬಿ ಮಂಚೂರಿ ಅದು ಬೆಂದಿತ್ತು, ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಾರಿ ಹಾಕ್ಕೊಂಡು ಇದನ್ನು ಈ ರೀತಿ ಬಬಲ್ಸ್ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಳ್ತೀನಿ. ಆನಂತರ ಇನ್ನೊಂದು ಬಾಣಲೆಗೆ ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ 2 ಬೆಳ್ಳುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಒಂದು 3 ಇಂಚಷ್ಟು ಶುಂಠಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆನಂತರ ನಾನಿಲ್ಲಿ 4 ಹಸಿಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದಾದರೆ ನೀವು ಸಾಸಿವೆ ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳಿ ಅಥವಾ ಮೆಣಸಿನ ಪುಡಿನ ಹೆಚ್ಚಿಗೆ ಹಾಕ್ಕೊಳ್ಳಿ. ಆನಂತರ 2 ಈರುಳ್ಳಿ ಮಧ್ಯಮ ಗಾತ್ರದ್ದು ಅದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಪುಡಿ ಉಪ್ಪನ್ನ. ಆನಂತರ 1 ದಪ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಲಾಸ್ಟಲ್ಲಾದ್ರೂ ಹಾಕ್ಕೋಬೋದು. ನಾನು ಇವಾಗಲೇ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ ನಂತರ ಸ್ವಲ್ಪ ಅದು ದಪ್ಪ ಮೆಣಸಿನ್ಕಾಯಿ ತುಂಬ ಬೇಯೋದೇನು ಬೇಡ, ಸ್ವಲ್ಪ ಒಂದು ನಿಮಿಷ ಬೆಂದರೆ ಸಾಕು. ಆನಂತರ ನಾನು ಕಲಸಿಟ್ಕೊಂಡಂತಹ ಕಾರ್ನ್ಫ್ಲೋರು, ಹಾಗೆಯೇ ಅಚ್ಕಾರದ ಪುಡಿ, ಮೆಣಸಿನ ಪುಡಿ,
ಪುಡಿ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು ಬೇಯಿಸಿಟ್ಕೊಂಡಂತಹ ಹೂಕೋಸನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಷ್ಟಾದರೆ ಗೋಬಿ ಮಂಚೂರಿ ರೆಡಿಯಾಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.